ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ್ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಮತ್ತು ಈಗ ನೋಡ್ಲಿಕ್ಕತ್ತಿದ್ದು ಇವತ್ತಿನ ರಂಗೋಲಿ. ನಿನ್ನೆ ಕೃಷ್ಣಂದು ನನ್ನ ಮಗಳು ತೆಗೆದಿದ್ಲು, ನೋಡಿದ್ರಿ. ಎಲ್ಲರೂ ಕಮೆಂಟಿಗೂ ಥ್ಯಾಂಕ್ಸ್ ಹೇಳ್ತೀನಿ ರೀ. ಎಲ್ಲರೂ ಅಷ್ಟು ಚಂದ ಕಮೆಂಟ್ಸು, ಖುಷಿ ಆಗ್ತದೆ. ನಿಮ್ಮ ಎನ್ಕರೇಜ್ಮೆಂಟು ಇದೇ ಥರ ನಮಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ರಂಗೋಲಿ ಹಾಕ್ಲಿಕ್ಕತ್ತೀನಿ ರೀ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಒಂದು ಮನುಷ್ಯನ ಈಗಿನ ಅದು ಈ ಕಲಿಯುಗದಲ್ಲಿ ಒಂದು ಮನುಷ್ಯನಲ್ಲಿರುವ ಒಳ್ಳೆಯ ಗುಣವನ್ನು ಯಾರು ಹೊಗಳ್ತಾರಲ್ರಿ, ಅದಕ್ಕಿಂತ ಮುಂಚೆ ಅವರಲ್ಲಿರುವ ಒಳ್ಳೆಯತನ ಭಾಳ ಕಾಣಿಸ್ತಿರ್ತದ್ರಿ. ಅಂದ್ರೆ ಈಗಿನ ಕಾಲದೊಳಗೆ ಹೆಂಗದ ನಾನು ನೋಡಿದ್ದ ಹೇಳ್ತೀನಿ ರೀ. ಎಷ್ಟೋ 100% ರೈಟ್ ಇರ್ತಾರೆ, ಅವರಲ್ಲಿ ಕೊಂಕನ್ನೇ ಹುಡುಕುವಂಥ ಜನರು ಜಾಸ್ತಿ. ಯಾಕಂದ್ರೆ ಈ ಕಲಿಯುಗನೇ ಅಂತದ್ರಿ. ಎಷ್ಟೋ ಕರೆಕ್ಟ್ ಇರ್ತಿರ್ತಾರ, ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ನಾವು ತಗೋಬೇಕು ಅಂತ ಯೋಚನೆ ಮಾಡೋರು ಕಡಿಮೆ. ಆದರೂ ನಾನು ನಮ್ಮಲ್ಲಿರುವ ಫ್ಯಾಮಿಲಿಯರ್ಸ್ ಎಲ್ಲರೂ ಬಹಳ ಚಲೋ. ಅದಕ್ಕೆ ನನಗೆ ನಿಮ್ಮ ಕಮೆಂಟ್ಸ್ ಓದಿದಾಗ ಬಹಳ ಖುಷಿ ಆಗ್ತದ್ರಿ. ಇದು ಬಹಳ ದೊಡ್ಡ ಗುಣ ರೀ. ಯಾಕಂದ್ರೆ ಇದು ಯಾರಿಗೆ ಏನು ಕೊಡುವುದು ಇರಂಗಿಲ್ಲ, ತಗೊಳ್ಳೋದು ಇರಂಗಿಲ್ಲ. ಅವರಲ್ಲಿರೋ ಒಳ್ಳೆಯತನವನ್ನು ಮಾತ್ರ ನಮ್ಮಲ್ಲಿ ರೂಢಿಸಿಕೊಳ್ಳೋದು ಇರ್ತದೆ. ನನ್ನ ಸ್ವಭಾವ ಹಂಗರಿ. ಒಂದು ಮನುಷ್ಯನ ಯಾರೇ ಒಬ್ಬರ ಬಗ್ಗೆ ನನಗೆ ಹೇಳಲಿ, ಆದ್ರೆ ನಾ ಅವ್ರನ್ನ ಕೆಟ್ಟವ್ರನ್ನಾಗಿ ನೋಡಂಗಿಲ್ರಿ. ಅವರಲ್ಲಿ ಇರುವ ಏನು ಒಳ್ಳೇದದ ಅದನ್ನ ಒಂದ ಕ್ಯಾಚ್ ಮಾಡೋದು ನಾವು. ನನ್ನ ಮಕ್ಕಳಿಗಾದ್ರೂ ನಾ ಇದನ್ನೇ ಹೇಳ್ತೀನಿ ರೀ. ಏನು ಒಂದು ಮನುಷ್ಯ ಅವ್ರು ಹಾಕಿ ಅಮ್ಮ ಹಾಕಿ ನಮ್ಮ ಫ್ರೆಂಡ್ ಹಂಗೆ ಹಿಂಗೆ ಒಬ್ಬರ ಬಗ್ಗೆ ಮಕ್ಕಳನ್ನ ಕೂಡಲೇ ಹೇಳ್ತಿರ್ತಾರೆ. ನಾ ಅಂತೀನಿ ಅದನ್ನು ಗೊತ್ತಿರಲಿ, ಬಟ್ ಅದನ್ನು ಹೈಲೈಟ್ ಮಾಡೋದಾಗಲಿ ನಮ್ಮ ತಲೆ ಒಳಗಾಗಲಿ ತಗೊಳ್ಳೋದು ಬೇಡ. ಅವರಲ್ಲಿರುವ ಒಳ್ಳೆಯತನವನ್ನು ನೀವು ತಗೋರಿ. ಯಾಕಂದ್ರೆ ಒಂದು ಮನುಷ್ಯನಲ್ಲಿ ಒಳ್ಳೆಯತನೂ ಇದ್ದೇ ಇರ್ತದೆ. ಅದು ಯಾವುದು ಅಂತ ಅನ್ನೋದನ್ನು ನಾವು ತಗೋಬೇಕು. ನಮ್ಮಲ್ಲಿರುವ ಕೆಟ್ಟದ್ದನ್ನು ನಾವು ಐಡೆಂಟಿಫೈ ನಮ್ಮನ್ನು ನಾವೇ ಮಾಡಿಕೊಂಡು ನಮ್ಮನ್ನು ನಾವೇ ಇಂಪ್ರೂವ್ಮೆಂಟ್ ಅವರ್ ಸೆಲ್ಫ್ ಅಂತಂತಾರಲ್ರಿ, ಅದು ಬಹಳ ದೊಡ್ಡ ಗುಣ ರೀ. ಅದು ಎಲ್ಲರಲ್ಲಿಯೂ ರೂಢಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೂ ರೂಢಿಸ್ಕೋತಾ ಹೋದ್ರೆ ನಾವು ಹೆಂಗೆ ಚೇಂಜ್ ಆದ್ವೋ, ನಮ್ಮ ಲೈಫ್ ಸ್ಟೈಲು ಹೆಂಗೆ ಚೇಂಜ್ ಆಯ್ತು, ನಮ್ಮ ಲೈಫ ಚೇಂಜ್ ಆಗ್ತದ್ರಿ. ಅದಕ್ಕೆ ನಾವು ಇನ್ನೊಬ್ಬರಲ್ಲಿರುವ ಒಳ್ಳೆತನವನ್ನು ಫೈಂಡ್ ಮಾಡೋಣ್ರಿ. ಕೆಟ್ಟದ್ದು ನಮಗೆ ಬೇಡವಾದದ್ದು, ಹೌದಿಲ್ರಿ? ಏನಂತೀರಿ? ಮತ್ತು ಇನ್ನೂ ಒಂದು ಈಗೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಈಗ ಕೃಷ್ಣನಿಗೆ ಒಂದಿಷ್ಟು ನೈವೇದ್ಯಗಳು ಮಾಡ್ಲಿಕ್ಕತ್ತೀನಿ ರೀ. ಮತ್ತು ಅದಕ್ಕೆ ಒಂದಿಷ್ಟು ಕ್ವಶನ್ಸ್ ಇರ್ತಾವ, ನೀವು ಮುದ್ದಾಮ್ ಕೇಳಂಗಿಲ್ಲ. ಇದೇನು ಮಡಿಲೇನೆ ಮಾಡ್ಲಿಕ್ಕತ್ತೀರೇನು? ಹಂಗೇನಿಲ್ರಿ. ಸ್ಕೂಲಿಂದ ಬಂದು ಕೈಕಾಲು ಮುಖ ತೊಳ್ಕೊಂಡು ಒಂದು ಸೀರೆಯನ್ನು ಉಟ್ಕೊಂಡು ಮಾಡ್ಲಿಕ್ಕತ್ತೀನಿ ರೀ. ಇದರೊಳಗೆ ಇನ್ನು ನೀರು ಗೀರು ಏನು ಮಿಕ್ಸ್ ಇರಂಗಿಲ್ಲ. ಅವಲಕ್ಕಿ ಇಂಥವು ಇರ್ತಾವೆ. ಕೃಷ್ಣನ ನೈವೇದ್ಯ ಜಾಸ್ತಿ ಇಂಥವೇ. ಆದರೆ ಸಾಯಂಕಾಲ ಪಾರ್ಣಿಗೆ ಏನದಲ್ಲ, ಅವಾಗ ಮಡಿಲೆ ಸೀರೆ ಅವು ಹಾಕ್ಕೊಂಡು ಅಡುಗೆ ಮಾಡ್ಬೇಕಾಗ್ತದ್ರಿ. ಈಗೇನದ, ನಾನು ಒಂದಿಷ್ಟು ಶೇಂಗಾ ಪುಟಾಣಿ ಉಂಡಿ ಮತ್ತು ಅದರೊಳಗೆ ಸ್ವಲ್ಪ ಎಳ್ಳು ಮಿಕ್ಸ್ ಮಾಡಿರ್ತೀನಿ. ಮತ್ತು ಇನ್ನೂ ಒಂದು ಪಂಚಕಜ್ಜಾಯಿ ಥರಾನೇ ಬರ್ತದ, ಪಂಚಕಜ್ಜಾಯಿ ಅಲ್ಲ, ಅದರ ಟೈಪೇ ಮಾಡೋದ್ರಿ. ಇನ್ನೂ ಒಂದು ಅವಲಕ್ಕಿ. ಇಷ್ಟು ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗೇನದ, ಒಂದು ಬಟ್ಲು ಶೇಂಗಾ, ಒಂದು ಬಟ್ಲು ಪುಟಾಣಿ, ಒಂದಿಷ್ಟು ಸ್ವಲ್ಪ ಕಡಿಮೆ, ಒಂದು ಬಟ್ಲಕ್ಕೆ ಸ್ವಲ್ಪ ಕಡಿಮೆ ಸಮ ಹಾಕಿದ್ರೂ ನಡೀತದ್ರಿ. ಎಳ್ಳು ತೊಗೊಂಡಿನಿ, ಬಿಳಿ ಎಳ್ಳು. ಅವನ್ನ ತೊಗೊಂಡು ಎಳ್ಳು ಅಷ್ಟೇ ಹುರ್ಕೋತೀನಿ ರೀ. ಶೇಂಗಾ ಪುಟಾಣಿ ಏನು ಹುರ್ಕೊಳಂಗಿಲ್ಲ ರೀ. ಯಾಕಂದ್ರೆ ನಮ್ಮ ಬಿಜಾಪುರ ಕಡೆ ಶೇಂಗಾ ಅಂತೂ ಡಬಲ್ ಬಟ್ಟಿ ಶೇಂಗಾನೇ ಇರ್ತಾವ, ಹುರ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ನಿಮ್ಮ ಕಡೆ ಹಸಿ ಶೇಂಗಾ ಸಿಗ್ತಾವಲ್ಲ, ಅವನ್ನ ನೀವು ಹುರ್ಕೋಬೇಕಾಗ್ತದ. ಹುರ್ಕೊಳ್ಳಿಲ್ಲ ಅಂದ್ರೂ ನಡೀತದ್ರಿ. ಟೇಸ್ಟ್ ಅವೊಂಥರ ಚಂದ ಬರ್ತಾವೆ. ಯಾಕಂದ್ರೆ ಬೆಲ್ಲದ ಜೊತೆ ಹಸಿ ಶೇಂಗಾ ಆಗಲಿ, ಹಸಿ ಪುಟಾಣಿ ಆಗಲಿ ಎಲ್ಲಾನು ಟೇಸ್ಟ್ ಹತ್ತದ ನೋಡ್ರಿ. ಹುರಿದ ಶೇಂಗಾ ಜೊತೆನೂ ಟೇಸ್ಟ್ ಹತ್ತದ್ರಿ. ಅದಕ್ಕೆ ಈಗೇನದ, ನಾನು ಎಳ್ಳಷ್ಟ ಹುರ್ಕೋತೀನಿ ರೀ. ಮೊದಲು ಎಲ್ಲ ರೆಡಿ ಮಾಡಿ ಇಟ್ಕೊಳಿಕತ್ತೀನಿ ರೀ. ಶೇಂಗಾ ಏನದಲ್ಲ ಮೇಲೆ ಸಿಪ್ಪಿ ತೆಗೆದು ಅವನ್ನೆಲ್ಲ ಶೇಂಗಾ ಇಟ್ಕೋತೀನಿ. ಅಷ್ಟು ರೆಡಿ ಇಟ್ಕೊಂಡು ಮಾಡ್ಲಿಕ್ಕೆ ಕೂತೆ ಅಂದ್ರೆ ಭಾಳ ಅಂದ್ರೆ ಒಂದು 10 ಬೇಡ 15 ನಿಮಿಷನಾಗ ಫಾಸ್ಟ್ ಆಗ್ತದೆ ನೋಡ್ರಿ. ಈಗೇನದ, ಶೇಂಗಾ ಸಿಪ್ಪಿ ತೆಗೆದು ರೆಡಿ ಇಟ್ಕೊಂಡು ಬೆಲ್ಲ ಕರಗಿಸ್ಕೊಂಡು ಮಾಡ್ತೀನಿ ರೀ. ಇಲ್ಲಿ ನೋಡ್ರಿ, ಕೃಷ್ಣನ ನೈವೇದ್ಯಕ್ಕೆ ತಗೊಂಡಿದ್ದು ಎಳ್ಳು, ಶೇಂಗಾ ಪುಟಾಣಿ, 2 ಬಾಳೆಹಣ್ಣು, ಒಣ ಕೊಬ್ಬರಿ, ಬೆಲ್ಲ ಮತ್ತು
ಅವಲಕ್ಕಿ ಇಷ್ಟು ತಗೊಂಡಿನ್ರಿ. ಅವಲಕ್ಕಿ ಅಂತೂ ಕೃಷ್ಣ ಪರಮಾತ್ಮನಿಗೆ ಬಹಳ ಪ್ರಿಯವಾದದ್ರಿ. ಹಿಂಗಾಗಿ ಅವಲಕ್ಕಿ ಏನದ 2 ಟೈಪ್ ಮಾಡ್ಲಿಕತ್ತೀನಿ. ಸುಧಾಮನ ಅವಲಕ್ಕಿ ಅಂತಂತೀವಿ, ಮನಿ ಒಳಗೆ ಒಂದು ಸ್ವಲ್ಪ ಅವಲಕ್ಕಿ ಯಾವಾಗಲೂ ಇರಬೇಕು ಅಂತಂತೀವಿ, ಮತ್ತು ಅವಲಕ್ಕಿ ಇದ್ರ ಅಷ್ಟ ಶ್ರೀಮಂತಿಕೆನೂ ಬರ್ತದ ಅಂತಂತೀವಿ. ಅದಕ್ಕೆ ಬಡವ ಸುಧಾಮನ ಅವಲಕ್ಕಿ ಕೃಷ್ಣ ಪರಮಾತ್ಮನಿಗೆ ಬಹಳ ಇಷ್ಟವಾದ್ದು. ಅದಕ್ಕೆ ಅವಲಕ್ಕಿ ಅಂತೂ ನೈವೇದ್ಯಕ್ಕೆ ಬೇಕೇ ಬೇಕು. ಅವಲಕ್ಕಿ ಪಾಯಸ ಅನ್ರಿ, ಹಚ್ಚಿದ ಅವಲಕ್ಕಿ ಅನ್ರಿ, ಎಲ್ಲನೂ ಇಷ್ಟ ರೀ. ಈಗ ನಾ ಇನ್ನದೊಂದು ಸ್ವಲ್ಪ ಬೆಲ್ಲ ಕರಗಿಸ್ಕೋತೀನಿ ರೀ. ಇದ್ರೊಳಗೆ ನೀರು ಏನೂ ಹಾಕಂಗಿಲ್ರಿ, ಸ್ವಲ್ಪ 1 ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ ರೀ. ಹಾಕಿ ಬೆಲ್ಲ ಎಲ್ಲ ಕರಗಿಸ್ಕೊಂಡು ಇದರೊಳಗೆ ಶೇಂಗಾ ಮತ್ತು ಪುಟಾಣಿ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ. ಆದ್ರೆ ಇನ್ನೂ ಒಂದದ ರೀ, ಇದು ಬೆಲ್ಲ ಅಷ್ಟಕ್ಕೆ ಸಾಲ್ತದಿಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಂದೊಂದು ಬಟ್ಲ ಶೇಂಗಾ ಪುಟಾಣಿ ಮತ್ತು ಎಳ್ಳು ತೊಗೊಂಡೇನ್ರಿ. ಹಂಗಾದಾಗ ನಾವು ಏನು ಮಾಡಬೇಕು? ಯಾಕಂದ್ರೆ ಒಬ್ಬೊಬ್ಬರಿಗೆ ಆಗಿರ್ತದ್ರೆ, ಬಹಳ ಮಂದಿ ಎಲ್ಲರೂ ಪರ್ಫೆಕ್ಟ್ ಇರಂಗಿಲ್ಲ ನನ್ನಂಗೆ ಅಡುಗೆ ಒಳಗೆ. ಆ ಟೈಮ್ನಾಗ ಏನು ಮಾಡಬೇಕು? ಬರೀ ನಾವು ಕರೆಕ್ಟಾಗಿ ಮಾಡೋದೇ ತೋರಿಸಿದ್ರೆ ಕೆಟ್ಟಾಗೂ ಹೆಂಗೆ ಮಾಡಬೇಕು? ಏನಾದರೂ ಒಂದು ಐಟಮ್ ಮಾಡೋ ಹೊತ್ನಾಗ ಕೆಟ್ಟ ಹೋಗ್ತದೆ. ಆವಾಗ ಸರಿಸಮ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋದನ್ನ ಅಂದ್ರಿ. ಈಗೇನದ ಅಷ್ಟು ಕೂಡ ಹಾಕ್ಕೊಂಡೇರಿ ನಾನು, ಎಳ್ಳು ಪುಟಾಣಿ ಮತ್ತು ಶೇಂಗಾ. ಈಗ ಬೆಲ್ಲದ ಆಣ ಏನು ಮಾಡೇವಿಲ್ರಿ, ಪಾಕ ಆಣ, ನಮ್ಮ ಸೈಡೆಲ್ಲ ನಾವು ಜಾಸ್ತಿ ಆಣ ಅಂತ ಕರೆಯೋದ್ರಿ. ಅದನ್ನು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳು ಕಟ್ತೀನಿ ರೀ. ಈಗ ನೋಡಿದ್ರಿ ನಮಗೆ ಗೊತ್ತಾಗ್ಲಿಕ್ಕತ್ತದ ಆಣ ಅಂದ್ರೆ ಪಾಕ ಒಂಚೂರು ಕಮ್ಮಿ ಆಗ್ಯದ ಅಂತ ಹೇಳಿ. ನೋಡ್ರಿ, ಈಗ ಉಂಡೆ ಮಾಡ್ಲಿಕ್ಕೆ ಬರ್ತಾವೇನು ನೋಡೋಣ. ಬರಲಿಲ್ಲ ಅಂದ್ರೆ ಏನು ಮಾಡೋದು ಅದನ್ನು ಕೂಡ ತೋರಿಸ್ತೀನಿ ರೀ. ಮೊದ್ಲು ಕಟ್ಲಿಕ್ಕೆ ಬರ್ತಾವಿಲ್ಲ ನೋಡೋಣಂತ್ರಿ. ಮತ್ತು ಇವು ಯಾವ ಉಂಡೆ ಆತ್ರಿ, ಕೊಬ್ಬರಿ ಉಂಡೆ ಆಯ್ತು, ಶೇಂಗಾ ಪುಟಾಣಿ ಉಂಡೆ ಆಯ್ತು, ಒಟ್ಟ ಬೆಲ್ಲದ ಆಣದೊಳಗೆ ಮಾಡಿ ಕಟ್ಟು ಅಂಥ ಉಂಡೆಗಳು ಏನವಲ್ರಿ, ಕೈ ಭಾಳ ಸುಡ್ತಾವ್ರೆ ಇವಕ್ಕೆ. ಅದಕ್ಕೆ ಒಂಚೂರು ನೀರು ಹಚ್ಕೊಂಡು ಮಾಡಿದ್ರೆ ನಡೀತದೆ. ಆ್ಯಕ್ಚುಲಿ ನಾನು ನೀರದು ಏನೂ ಹಚ್ಕೊಂಡಿಲ್ರಿ, ಹಂಗೆ ಸಣ್ಣ ಸಣ್ಣವಾಗಿ ಮಾಡ್ತೀನಿ ರೀ. ನೋಡ್ರಿ, ಉಂಡೆ ಪಟ ಪಟ ಬರವಲ್ಲು ಇವು. 1-2 ಈಗೇನೋ ಬಿಸಿ ಇದ್ದಾಗ ಬರ್ತಾವ್ರಿ, ಮುಂದೆ ಅಷ್ಟೂ ಕಟ್ಟಬೇಕಾದ್ರೆ ಉಂಡೆ ಕೂಡಂಗಿಲ್ಲ ಇವು. ಅಂದ್ರೆ ಇದಕ್ಕೇನದ ಆಣ ಕಡಿಮೆಗೆದ. ಅದಕ್ಕೆ ಹಿಂಗಿದ್ದಾಗ ಏನು ಮಾಡ್ಬೇಕ್ರಿ, ಒಂದು ಸ್ವಲ್ಪ ಬೆಲ್ಲ ತಗೊಂಡು ಮತ್ತು ಸಪ್ರೇಟಾಗಿ ಒಂಚೂರು ಕರಗಿಸ್ಕೋಬೇಕ್ರಿ. ಅದನ್ನು ಯಾವ ಟೈಪ್ ಕರಗಿಸ್ಕೋಬೇಕಂದ್ರೆ, ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡ್ರು ನಡೀತದ, ಇನ್ನೊಂಚೂರು ತುಪ್ಪಾರೆ ಯಾವ್ದ್ರಿ ಬಂದ್ರಿ ಆಣದ ಗತೆ ಮಾಡಿಕೊಂಡು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡ್ಬಿಡೋದು ನೋಡ್ರಿ. ಹಿಂಗೆ ಈಗ ಬೇಕಾದಂಗೆ ಮಸ್ತಾಗಿ ಉಂಡೆ ದೊಡ್ಡ ಕಟ್ರಿ ಅಥವಾ ಸಣ್ಣ ಕಟ್ರಿ ಉಂಡೆ ಕಟ್ಲಿಕ್ಕೆ ಬರ್ತಾವ್ರಿ. ಇವೆಲ್ಲ ಒಂಚೂರು ಟ್ರಿಕ್ಸ್ ರೀ. ಇವನ್ ಯಾರು ಹೇಳಿರಂಗಿಲ್ಲ, ನೋಡಿ ಕಲಿಯುವಂಥ ವಿದ್ಯೆಗಳು ಇವು. ಅವನ್ನ ಕೆಲವು ಕಡೆ ನೋಡಿ ಕಲಿತೀವಿ, ಕೆಲವು ನಾವ ತಲೆ ಓಡಿಸಿ ಮಾಡೋದ್ರಿ. ಈಗ ಕೆಡ್ತು ಅಂತ ಬಿಡೋದಿರಂಗಿಲ್ಲ, ಯಾಕಂದ್ರೆ ಎಲ್ಲಾನೇ ಕಾಸ್ಟ್ಲಿ ಐಟಮ್ಸ್ ಇರ್ತಾವ, ಮತ್ತು ಚೆಲ್ಲಿಕ್ಕೂ ಮನಸ್ಸು ಬರ್ತಿರಂಗಿಲ್ಲ. ಅದಕ್ಕೆ ಅವನ್ನ ಇಂಥವೆಲ್ಲ ತಲೆ ಓಡಿಸಿ ನಾವೇ ಮಾಡೋದ್ರಿ. ಇವನ್ ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ವಿ. ಈಗೇನದ ಚಂದಾಗಿ ಉಂಡೆ ಕಟ್ಟಿ ಇಟ್ಬಿಡುದ್ರಿ. ಇವನ್ನ ಶೇಂಗಾ ಪುಟಾಣಿ ಎಳ್ಳು ಉಂಡೆ ಏನದ ಅಲ್ರಿ, ಸಣ್ಣ ಸಣ್ಣ. ಈಗ ನೋಡ್ರಿ, ಉಂಡೆ ಕಟ್ಟೋದಾಯ್ತ್ರಿ. ಇದು ಉಂಡೆ ಕಟ್ಟೋದಾದ ಕೂಡಲೇ ಇನ್ನೊಂದು ಐಟಮ್ ಮಾಡ್ಬಿಡ್ನಂತ್ರಿ. ಅದನ್ನು ಬೆಲ್ಲದೊಳಗೆ ಅದ ರೀ. ಕೃಷ್ಣ ಪರಮಾತ್ಮಗೆ ನೋಡ್ರಿ ಎಲ್ಲಾನು ಹೆಲ್ದಿ ಐಟಮ್ಸ್ ಬೇಕ್ರಿ. ಈಗ ಅಂಟಿನ ಉಂಡೆ ಅವು ಕೂಡ ಹೆಲ್ದಿನೇ ರೀ. ಈಗ ಇನ್ನೊಂದಿಷ್ಟು ಬೆಲ್ಲ, 1 ಸ್ಪೂನ್ನಷ್ಟು ತುಪ್ಪ ಹಾಕೊಂಡು ಬೆಲ್ಲ ಇಷ್ಟು ಚಂದಾಗಿ ಕರಗಿಸ್ಕೋತೀನಿ ರೀ. ಇದರೊಳಗೇನದ ಒಂದಿಷ್ಟು ಒಣ ಕೊಬ್ಬರಿ ರೀ, ಸ್ವಲ್ಪ ಒಣ ಕೊಬ್ಬರಿ, ಒಂದಿಷ್ಟು ತೆಳ್ಳಗಿನ ಅವಲಕ್ಕಿ, ದಪ್ಪನ್ನು ಅಲ್ರಿ, ತೆಳ್ಳಗಿನ ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತ ಕರಿತೀವಲ್ಲ, ಪೇಪರ್ ಅವಲಕ್ಕಿ. ಮತ್ತು ಅದರೊಳಗೆ ಏನದ 1-2 ಬಾಳೆಹಣ್ಣು ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ. ಇದು ಕೂಡ ಟೇಸ್ಟ್ ಬಹಳ ಮಸ್ತಾಗಿರ್ತದ್ರಿ. ಇಷ್ಟಾದ್ಮೇಲೆ ಏನಂತೂ ಅವಲಕ್ಕಿ ಹಚ್ಚೋದು ಗೊತ್ತೇ ಅದ. ಸ್ವಲ್ಪ ಡಿಫ್ರೆಂಟಾಗಿ ಎಳ್ಳು ಹಾಕಿ ಹಚ್ಚೋದು ಇನ್ನೂ ಟೇಸ್ಟ್ ಆಗ್ತದ. ಇನ್ನೇನದ ಒಂದಿಷ್ಟು ಕುರುಕುರ ಅವಲಕ್ಕಿ, ತೆಳ್ಳಗಿನ ಪೇಪರ್ ಅವಲಕ್ಕಿ ಹಚ್ಚಿ ಇಟ್ಬಿಡ್ತೀನಿ ರೀ. ಇಷ್ಟು ನೋಡ್ರಿ ಇವತ್ತು ಕೃಷ್ಣನ ನೈವೇದ್ಯಕ್ಕೆ ನಮ್ಮ ಮನೆ ಒಳಗೆ ಸಾಯಂಕಾಲದ ವಿಡಿಯೋ ರೀ. ಇದು ರಂಗೋಲಿ ವಿಡಿಯೋ ಇವತ್ತು ಮುಂಜಾನೆ ನೋಡಿದ್ದು. ಇಷ್ಟ ಆಯ್ತ್ರಾ?
ಇನ್ನೇನದ ಕುರುಕುರು ಮಸ್ತ್ ಟೇಸ್ಟಿ ಆದ ಅವಲಕ್ಕಿ ಹಚ್ಚೋಣಂತ್ರಿ. ಒಂದಿಷ್ಟು ಎಣ್ಣೆ ಹಾಕಿನ್ರಿ, ಒಳ್ಳೆ ಎಣ್ಣೆ, ಒಂದಿಷ್ಟು ಒಳ್ಳೆ ಎಣ್ಣೆ. ಅದಕ್ಕೇನದ ಅದ್ರೊಳಗೆ ಜೀರಿಗೆ ಸಾಸಿವೆ ಡೈರೆಕ್ಟಾಗಿ ಹಾಕಿಲ್ರಿ, ಎಳ್ಳ್ರಿ ಒಂದು 2-3 ಸ್ಪೂನ್ ಅಷ್ಟು ಎಳ್ಳು ಹಾಕಿನಿ. ಯಾಕೆ ಬುರುಗ ಬರ್ಲಿಕ್ಕತ್ತದ ಅಂತೀರೇನ್ರಿ? ಎಣ್ಣೆ ನೋಡ್ರಿ ಚಲೋ ಇರಲಿಲ್ಲ ಅಂದ್ರೂ ಬುರುಗ್ ಬರ್ತದ. ಬಟ್ ಇದು ಯಾಕೆ ಬುರುಗ್ ಬರ್ಲಿಕ್ಕತ್ತದ ಅಂದ್ರೆ ಎಳ್ಳು ಹಾಕಿರ್ತೀವಲ್ಲ, ಎಳ್ಳನು ಎಣ್ಣೆ ಬಿಡ್ತದ್ರಿ ಬಿಸಿಗೆ, ಹಿಂಗಾಗಿ ಅದು ಬುರುಗ್ ಬರ್ಲಿಕ್ಕತ್ತದ. ಮತ್ತು ಎಳ್ಳು ಹಾಕಿದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಕರಿಬೇವು ಹಾಕ್ತೀನಿ ರೀ. ಅದರ ಮೇಲೆ ಶೇಂಗಾ ಪುಟಾಣಿ, ಒಬ್ಬೊಬ್ರು ಪುಟಾಣಿ ಮೊದಲಿಗೆ ಹುರ್ಕೋತೀರಿ, ಅವು ಬಹಳ ಕಟಲ್ ಆಗಿಬಿಡ್ತಾವ. ಅದಕ್ಕೆ ನಾ ಏನದ ಶೇಂಗಾ ಪುಟಾಣಿ ಒಟ್ಟಿಗೆ ಹಾಕ್ಬಿಡ್ತೀನಿ ರೀ. ಈಗ ನೋಡ್ರಿ ಕರಿಬೇವು ಹಾಕಿದೆ, ಇನ್ನೇನದ ಶೇಂಗಾ ಪುಟಾಣಿ ಮತ್ತು ಒಣ ಮೆಣಸಿನ್ಕಾಯಿ ಕುರುಕುರು ಆಗಿ ಟೇಸ್ಟ್ ಆಗಿ ಆಗ್ತಾವ. ಅದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ರೀ. ಒಣ ಮೆಣಸಿನ್ಕಾಯಿ 2 ಆಪ್ಷನ್ ಸಿಗ್ತಾವ್ರಿ ನಮ್ಗೆ. ಇದು ಆರೋಗ್ಯಕ್ಕೂ ಒಳ್ಳೇದು. ಒಂದು, ಹಸಿಮೆಣಸಿನ್ಕಾಯಿ ಈ ಕ್ಲೈಮೇಟಿಗೆ ಒಳ್ಳೇದಲ್ರಿ, ಅದನ್ನಾಯ್ತ್ರೆ. ಇನ್ನೊಂದು, ನಮ್ಗೆ ಅವಲಕ್ಕಿ ತಿನ್ಬೇಕಾದ್ರೆ ಚಂದಾಗಿ ಬಾಡಿಸ್ಕೊಳಿಕ್ ಬರ್ತದ. ಬಾಡಿಸ್ಕೊಳ್ಳೋದಂದ್ರೆ ಕಡ್ಕೊಳಿಕ್ ಬರ್ತದ್ರಿ. ಅದಕ್ಕೆ ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಹಂಗ ಇದ್ರೊಳಗೆ ಹೆರದದ್ದು ಕೊಬ್ಬರಿ ಹಾಕ್ಲೇತೀನಿ ರೀ. ನೀವು ಕೊಬ್ಬರಿ ಏನದ ಪೀಸಾಗಿ ಮಾಡಿ ಹಾಕಿದ್ರು ನಡೀತದ, ಹಂಗೆ ಮಾಡಿ ಹಾಕಿದ್ರೆ ಫಸ್ಟಿಗೆ ಕರೆದು ತಕ್ಕೋಬೇಕಾಗ್ತದೆ. ನಾನು ಹೆರದು ಇಟ್ಟದ್ದೇ ಇತ್ತಲ್ರಿ, ಈಸಿ ಫಾಸ್ಟ್ ಆಗೋದು ಕಂಡು ಹಿಡಿಯೋದು. ಹಿಂಗಾಗಿ ನಮ್ಮಲ್ಲಿ ಒಂಚೂರು ಎಲ್ಲದಕ್ಕೂ ಮಾಡ್ಕೋತ ಕೂಡ್ಲಿಕ್ಕೆ ಟೈಮ್ ಇರಂಗಿಲ್ಲ ಅಂತ ಹೇಳಿ ಅದನ್ನ ಹಾಕೇನ್ರಿ. ಅದನ್ನು ಅವಲಕ್ಕಿನೂ ಬಹಳ ಟೇಸ್ಟ್ ಆಗ್ತದ್ರಿ. ಹಿಂಗಾಗಿ ಒಂದು ಬಟ್ಲಷ್ಟು ಒಣ ಕೊಬ್ಬರಿ ಹೆರದಿತ್ರಿ, ಹೆರಕಲಾನೆ ಹಾಕ್ಬಿಟ್ಟಿನಿ ನೋಡ್ರಿ. ಈಗೇನದ ಅರಿಶಿನ ಪುಡಿ ಹಿಂಗ ಹಾಕ್ತೀನಿ ರೀ. ಖಾರ ಪುಡಿ ಹಾಕಂಗಿಲ್ರಿ. ಮತ್ತು ನೀವು ಖಾರ ಪುಡಿ ಹಾಕ್ತಿದ್ರಿ ಅಂದ್ರೆ ಮೆಣಸಿನ್ಕಾಯಿ ಕಡಿಮೆ ಹಾಕ್ರಿ. ಇಲ್ಲ ಅಂತಂದ್ರೆ ಖಾರ ಪುಡಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಭಾಳ ಖಾರ ಆಗಿಬಿಡ್ತದ್ರಿ. ಕಲರ್ ಬರಬೇಕು ಅಂತಂದ್ರೆ ಒಂಚೂರು 1 ಸ್ಪೂನ್ ಅಷ್ಟು ಮ್ಯಾಲೆ ಹಾಕೋತಿದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಟ್ಟರು ನಡೀತದೆ. ಎಲ್ಲೋ ಆಗಿ ಚಂದ ಆಗ್ತಾವ್ರಿ ಅವಲಕ್ಕಿ. ಇಷ್ಟೆಲ್ಲ ಆದ್ಮೇಲೆ ಇನ್ನು ಅವಲಕ್ಕಿ ಹಾಕುದದ, ಒಲಿ ಸಣ್ಣ ಇಟ್ಟು ಕುರುಕುರು ಮಾಡೋದದ ರೀ. ಅದ್ರ ಮೇಲೆ ಉಪ್ಪು ಹಾಕುದು ನೋಡ್ರಿ. ಎಷ್ಟಾದ್ರೆ ಮುಗ್ದ ಹೊತ್ತು ಕುರುಕುರು ಅವಲಕ್ಕಿ, ಟೇಸ್ಟಿ ಅವಲಕ್ಕಿ ನಮ್ಮ ಬಿಜಾಪುರ ಸೈಡ ಹಿಂಗ ಮಾಡ್ತೀವಿ ನೋಡ್ರಿ. ನೀವು ಕೂಡ ಹಿಂಗೆ ಮಾಡಿ ಹ್ಯಾಂಗಾಗಿದ್ದು ಅವಲಕ್ಕಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಖರೇ ರೀ, ಬಹಳ ಟೇಸ್ಟ್ ಆಗಿದ್ದು. ನಾವು ಇವತ್ತೇ ತಿಂದದ್ದು, ಮುಂಜಾನೆ ನಿನ್ನೆ ಮಾಡಿದ್ದೀವಿ ಅವಲಕ್ಕಿ, ಬಟ್ ಅದು ತಿನ್ನೋದು ಇವತ್ತು ಮುಂಜಾನೆ ತಿಂದ್ವಿ. ಯಾಕಂದ್ರೆ ಸಾಯಂಕಾಲ 3:50 ನಂತರ ನೈವೇದ್ಯ ಅದ, ಅಂದ್ರೆ 4 ಗಂಟೆ ನಂತರ ನೈವೇದ್ಯ ಇರೋದ್ರಿಂದ ಕೃಷ್ಣನಿಗೆ ಮತ್ತೆ ಏನಾದರೂ ತಿನ್ಬೇಕಲ್ರಿ. ನಿನ್ನೆ ಅಂತೂ ಉಪವಾಸ ಆಯ್ತು. ಇವತ್ತೇನದ ಇವು ಅವಲಕ್ಕಿ ಎಲ್ಲ, ಅವಲಕ್ಕಿ ಹಣ್ಣು ಹಂಪ್ಲು ಬರ್ತಾವ. ನಿನ್ನೆನೂ ನಾವು ಹಾಲದು ಕುಡ್ದೇವ್ರಿ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು. ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ. ಆವ ಕುಲವೋ ಗೋಕುಲದಲ್ಲಿ ಪುಟ್ಟಿದನಂತೆ, ಗೋಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋಗಳನ್ನು ಕಾಯ್ದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತರಳತನದಿ ವರಳನೆ ಕಹಿ ಮರವ ಮುರಿದು ಮತ್ತೆ ಹಾರಿ, ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ಆವ ಕುಲವೋ ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ. ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ. ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ. ಪಕ್ಷಿ ತನ್ನ ವಾಹನವಂತೆ, ಹಾವು ತನ್ನ ಹಾಸಿಗೆಯಂತೆ. ಮುಕ್ಕಣ್ಣ ತನ್ನ ಮೊಮ್ಮಗನಂತೆ, ಮುದ್ದು ಮುಖದ ಚೆಲ್ವನಂತೆ. ಆವ ಕುಲವೋ ಆವ ಕುಲವೋ ರಂಗ
ಅರಿಯಲಾಗದು. ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ. ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ. ಧರಣಿಯನ್ನು ಬೆಡಿದನಂತೆ ಇರೇಳು ಲೋಕದ ಒಡೆಯನಂತೆ. ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲಾಷ್ಟಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಮತ್ತು ಎಲ್ರಿಗೂ ನಮಗೆಲ್ಲ ಗೊತ್ತೇ ಅದ, ನಾವೆಲ್ಲ ಅಂತೀವಿ ಕೃಷ್ಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟಗಳೆಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತೀವ್ರಿ. ಅಂದ್ರ ಕೃಷ್ಣನ ನೆನೆದ್ರೆ ಕಷ್ಟಗಳು ಒಂದಿಷ್ಟಿಲ್ಲ. ಯಾಕಂತಾರ್ರಿ? ಅವೆಲ್ಲ ಆಗಿದ್ದ ಕಥೆಗಳು. ನೋಡ್ರಿ, ನಾವು ವರ್ಷ ಕೃಷ್ಣ ಪರಮಾತ್ಮನ ಹುಟ್ಟಿದ ಹಬ್ಬವನ್ನ ಮಾಡ್ತೀವಿ, ಅಂದ್ರೆ ಕೃಷ್ಣ ಜನ್ಮಾಷ್ಟಮಿಯನ್ನ ಮಾಡ್ತೀವಿ. ಯಾಕಂದ್ರ ಈ ಪಾಪ, ನಾವು ಮಾಡಿದ ಪಾಪ ಕರ್ಮವನ್ನ ತೊಳ್ಕೊಳಿಕ್ಕೆ ಇದು ಒಂದು ದಿವಸ ನಮಗಿರ್ತದ. ಅದಕ್ಕೆ ಆದಷ್ಟು ನಮಗ್ ಗೊತ್ತಿದ್ದಷ್ಟು, ಗೊತ್ತಿರ್ಲಾರ್ದೇನೆ ಎಷ್ಟೋ ತಪ್ಪುಗಳನ್ನ ಮಾಡ್ತೀವಿ. ಗೊತ್ತಿರ್ಲಾರ್ದೆ ಒಬ್ಬರ ಮನಸ್ಸನ್ನ ನೋಯಿಸ್ತೀವಿ. ಅದು ಒಬ್ಬರ ಮನಸ್ಸನ್ನು ನೋಯಿಸೋದು ಎಷ್ಟು ಕೆಟ್ಟ ಗೊತ್ತಿಲ್ರಿ. ಯಾಕಂದ್ರ ಮನಸ್ಸಿಗೆ ನೋವಾದಾಗ ಜೋರಾಗಿ ಅತ್ತು ಮುಗಿಸೋದು ಬಹಳ ಸರಳ್ರಿ. ಅಂದ್ರೆ ಮುಂದಿನವರಿಗೆ ಜೋರಾಗಿ ಮನುಷ್ಯ ಯಾವಾಗ ಅಳ್ತಾನಲ್ಲ, ಅವಾಗ ಮುಂದಿನ ವ್ಯಕ್ತಿಗೆ ಕಷ್ಟವನ್ನ ಹೇಳ್ಕೊತಾನೆ. ಅದು ಏನೋ ಒಂದು ಅವ್ರಿಗಾಗ್ಬಿಡ್ತದ. ಆದ್ರೆ ನಾವು ಒಬ್ರಿಗೆ ಮನಸ್ಸಿಗೆ ನೋವು ಆಗುವಂಗೆ ಮಾತಾಡಿ ಮನಸ್ಸನ್ನ ನೋವು ಮಾಡ್ತೀವಿಲ್ರಿ, ಅದೇನಾಗ್ತದೆ, ಜೋರಾಗಿ ಅಳುವಂಗಿಲ್ಲ, ಒಳಗೆ ಅಳತಿರ್ತದ್ರಿ ಮನುಷ್ಯ. ಅದು ಬಹಳ ಕೆಟ್ಟ್ರಿ. ಅದ್ರದ್ದು ನೋವು, ಅದರ ಕರ್ಮ ಅನ್ನೋದಲ್ರಿ, ಪಾಪ ಅನ್ನೋದಲ್ಲ ಬಹಳ ಇರ್ತದ. ಅದಕ್ಕೆ ತಿಳಿದು ನಾವು ಒಬ್ಬರ ಮನಸ್ಸನ್ನ ನೋಯಿಸ್ತೀವಿ. ನೋಡ್ರಿ, ನಮಗ ಬೇಕು ಅನ್ಸಿದ್ರ ಒಬ್ಬರ ಜೊತೆ ಒಳ್ಳೇದನ್ನ ಮಾತಾಡ್ರಿ, ಬೇಡ ಅನ್ಸಿದ್ರೆ ಮುಗೀತು, ಬಿಟ್ಬಿಡೋದು. ನಮ್ಗೆ ಎಲ್ಲನ ನಮಗೆ ಇಷ್ಟವಾದಿರಂಗಿಲ್ಲ. ನಮ್ಗೆ ಇಷ್ಟ ಆಗ್ಲಾರ್ದು, ಎಲ್ಲ ಮನುಷ್ಯ ಇರ್ತೀವಿ. ನಮ್ಗೆ ಹೆಂಗ ತಿಂಡಿ ಎಲ್ಲಾ ತಿನ್ಬೇಕಾದ್ರ ಉಪ್ಪು ಬೇಕು, ಖಾರ ಬೇಕು, ಟೇಸ್ಟ್ ಆಗಿ ಬಾಯಿ ನಾಲ್ಗಿಗೆ ಎಲ್ಲಾ ತರದ್ದು ಟೇಸ್ಟ್ ಬೇಕಾಗ್ತದ. ಹಂಗನ ಇದನ್ನೂ ಕೂಡ ರೀ. ಅಂದ್ರ ಕೆಲವು ಜನರು ನಮ್ಮನ್ನ ಇಷ್ಟ ಪಡ್ತಿರ್ತಾರೆ, ಕೆಲವೊಬ್ಬರಿಗೆ ನಮ್ಮನ್ನ ನೋಡಿದ್ರೇನೆ ಸಿಟ್ಟು ಬರ್ತಿರ್ತದ. ನಾವ್ ಏನ್ ಮಾಡಿರಂಗಿಲ್ಲ, ಆದ್ರೆ ನಮ್ಮನ್ನ ನೋಡಿದ್ರೆ ಅವ್ರು ನೋಡಿದ್ರೆ ಸಿಟ್ಟು ಬರ್ತದ. ಹಂಗ ಕೆಲವು ವಿಚಾರಗಳು ಒಬ್ಬರು ನಮ್ಮನ್ನ ನೋಡಿದ್ರೆ ಒಬ್ಬರಿಗೆ ಒಳ್ಳೆ ವಿಚಾರಧಾರೆಗಳು ಬಂದ್ರ ಇನ್ನೊಬ್ಬರಿಗೆ ಕೆಟ್ಟ ಬರ್ತಿರ್ತಾವ. ಆ ತರ ಅಂದ್ರೆ ಕೆಟ್ಟ ಯಾಕೆ ಬರ್ತಾವ, ನಾ ಕೆಟ್ಟಿಲ್ಲ ಅಂತೇಳಿ ನಾವ್ ಮನ್ಸಿಗೆ ನೋವು ಮಾಡ್ಕೋಬಾರ್ದ್ರಿ, ಬಿಟ್ಟು ಬಿಡೋದ್ರಿ. ಯಾಕಂದ್ರೆ ಎಲ್ಲಾ ತರದ್ದು ಹಂಗೆ ನಮಗೂ ಕೂಡ ಹಂಗೆ ಆಗ್ತಿರ್ತದ. ಆದ್ರೂ ಏನೇ ಆದ್ರೂ ಕೂಡ ಇವತ್ತಿನಿಂದ ನೀವೆಲ್ಲ ಒಂದು ಮನಸ್ಸೊಳಗ ಮಾಡ್ಕೊಳ್ಳೋಣ್ರಿ. ಯಾಕಂದ್ರೆ ಗೊತ್ತಿದ್ದು ಇರ್ಲಾರ್ದು ಎಷ್ಟೋ ಮಂದಿ ಮನಸ್ಸನ್ನ ಮಾತಿನಲ್ಲೇ ನೋಯಿಸ್ತಿರ್ತೀವಿ. ಬೇಡ ಅಂಥದ್ದು ನಮಗ್ ಬೇಡವೇ ಬೇಡ. ನಾವು ಏನೇ ಮಾಡಿದ್ರು ಒಂದು ಒಳ್ಳೇದನ್ನ ಮಾಡೋಣ. ಅದರಿಂದ ನಮ್ಗೆ ಎಷ್ಟು ಜೀವನದಲ್ಲಿ ತಾನ ಪರಿವರ್ತನೆ ಕಾಣ್ಕೊತದ್ರಿ. ನಮಗ್ ಗೊತ್ತಿರ್ಲಾರ್ದ ನಾವು ಒಂದು ಗುಡ್ ವೇ ಒಳಗ್ ಹೋಗ್ತೀವಿ, ಒಂದು ಒಳ್ಳೆ ಹಾದಿಯನ್ನ ಫೈಂಡ್ ಮಾಡ್ತೀವಿ. ಅದಕ್ಕೆ ಕೃಷ್ಣ ಪರಮಾತ್ಮಂದ ಅದೇ ರೀ. ಇದು ಏನ್ ಅರ್ಜುನನಿಗೆ ಹೇಳಿದ್ದು ಈ ಭಗವದ್ಗೀತಾ ಒಳಗ ಬರೇ ಹೆಚ್ಚಿಗೂ ಇದೇ ಅದ ರೀ. ಅದಕ್ಕೆ ಇವತ್ತಿನಿಂದ ನೀವೆಲ್ಲ ಫಾಲೋ ಮಾಡೋಣಲ್ರಿ. ಆದ್ರೆ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲ ಬಹಳ ಚಲೋನೇ ಇರ್ತಾರ, ನನಗ್ ಗೊತ್ತದ. ಆದ್ರೂ ಕೂಡ ನನಗೆ ಹೇಳ್ಬೇಕನ್ನಿಸ್ತು, ಹೇಳ್ದೆ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿಯಿಂದ ನಾವು ಮನೇನೆ ನಾನು ನನ್ನ ಮಗಳು ಒಂದು ವಿಡಿಯೋ ಮೂಲಕ ಮಾತಾಡಿದ್ವಿ, ನೋಡಿದ್ರಿ. ಅವಾಗ ಅದನ್ನೇ ಅನ್ಕೊಂಡ್ವಿ ನಾವು, ಒಂದೇನೋ ಹೊಸದನ್ನ. ಎಷ್ಟೋ ಜನರು ಆಕ್ಚುಲಿ ನಮ್ ಬರ್ತಡೇ ದಿವಸ ಒಂದು ಕೆಟ್ಟದನ್ನ ಬಿಟ್ಟು ಒಳ್ಳೇದನ್ನ ಹಿಡಿತೀವಿ ಅಂತ. ಹಂಗ ಕೃಷ್ಣ ಜನ್ಮಾಷ್ಟಮಿ ದೇವರ ಧ್ಯಾನದೊಂದಿಗೆ ಅರ್ಘ್ಯವನ್ನ ಕೊಡ್ತಾ ನಾವು ಇದನ್ನ ಮಾಡೋಣ ಅಂತ ಹೇಳಿ ಹೇಳ್ತೀನಿ. ಇವತ್ತಿನ ವಿಡಿಯೋ ಏನೋ ಒಂದು ಸಮಥಿಂಗ್ ಸ್ವಲ್ಪ ದೇವರಿಗೆ ಏನ್ ನೈವೇದ್ಯ ಅಷ್ಟನ್ನ ತೋರಿಸಿನಿ. ಮತ್ತೆ ನಾಳೆಯಿಂದ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೊಸದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.